ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಲಾರಿಗಳು ಹೊಲಕ್ಕೆ ತೊಡ್ಕೆ ಮಣ್ಣು ಹೊಡ್ಕೊಳಕ್ಕೆಲ್ಲ ಕಾಟ ಕೊಡ್ತಾರಲ್ಲಪ್ಪ. ಯಾರು ನಿನ್ನ ಹೆಸರದ? ನಿನ್ನ ಹೆಸರೇನಪ್ಪ? ಬಂದರ ಯಾರು ಅವ್ರ ಹೆಸರೇನ? ಸ್ವಲ್ಪ ಹೇಳ್ಬಿಡ್ರಿ ಮಹೇಶ್ಗೆ ಹೇಳಿ. ಹೊಲಕ್ಕೆ ತೊಡ್ಕೆ ಹೊಡ್ಕೊಡೋರ್ಗು ತೊಂದರೆ ಕೊಡ್ರಿ ಹೆಂಗಪ್ಪ? ಈ ಫಾರೆಸ್ಟರ್ಗೂ ಹೇಳ್ರಿ, ಇವ್ರಿಗೂ ಹೇಳ್ರಿ. ಇಲ್ಲಿ ಹೊಸಹಳ್ಳಿ ಅಂತ ಒಂದು ವಿಲೇಜ್ ಐತೆ ಪಕ್ಕದಾಗ, ಕೆರೆಗಳು ಕಟ್ಟಿಗಳು ಅದ್ರ ಹೊಡ್ಕೊಳಕ್ ಹೋದ್ರೆ ಟ್ರ್ಯಾಕ್ಟರ್ ಕೂಡ ಕೇಸ್ ಹಿಡಿತಾರೆ. ರೈತರುಗಳಿಗೆ ಹೆಂಗೆ ತೊಂದರೆ ಮಾಡಿರಿ ಹೆಂಗ್ರಿ? ಎರಡು ಹೊಸಹಳ್ಳಿದೊಂದು ಬೆಡಿತೋಡ್ದೊಂದು 2 ಊರಿಗೆ 2 ಕೇಸ್ ಹಾಕಕ್ ಬಂದ ನೋಡಿ ಹೇಳ್ರಿ. ಕಸ್ಬಾ ಹೊಸಹಳ್ಳಿ ಹೊಸೋಡು ಬೆಡಿಸ್ತೋಡು. ನಮ್ಮ ಶಾಸಕರು ಆದಾಗಿನಿಂದ ಬರೇ ಹುಲ್ಲು ಮನೆ ಇದ್ವು ಈ ಊರಲ್ಲಿ. ನಾನು ನೋಡಂಗೆ ನಮ್ಮ ನೆಂಟರು ಇದು ಇವತ್ತು ಹಂತವಾಗಿ ಭಾಳ ಸುಸಂಸ್ಕೃತವಾದಂಥ ಒಂದು ಒಳ್ಳೆ ಊರನ್ನಾಗಿ ಮಾರ್ಪಡಲಿಕ್ಕೆ ಗೋವಿಂದಪ್ಪನವರೇ ಕಾರಣ. ಜೊತೆಗೆ ಏನು ಅವಶ್ಯಕತೆ ಇದೆಯೋ ಎಲ್ಲದನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ದೇವಸ್ಥಾನ ಮಾಡಿದ್ದಾರೆ, CC ರಸ್ತೆ, ಶಾಲಾ ಕಟ್ಟಡ. ನಮ್ಮದೇ ಒಂದು ಮುಖ್ಯವಾದ ಕೊರತೆ, ಅಲ್ಲೊಂದು ಕಟ್ಟೆ, ಒಂದು ಹೈಮಾಸ್ಟ್ ದೀಪ. ಮುಖ್ಯವಾಗಿ ಓಡಾಡೋಕ್ಕೆ ಇಲ್ಲಿಂದ ಮೇನ್ ರೋಡ್ವರೆಗೂ ಒಂದು CC ರಸ್ತೆ, ಅದು ಸ್ವಲ್ಪ ಅಗಲ ಮಾಡಿಕೊಂಡು ಮಾಡಬೇಕು. ಇವತ್ತು ನಮ್ಮ ಗ್ರಾಮದ ರೈತರು ನಮ್ಮ ಗೋವಿಂದಪ್ಪನವ್ರ ಹೆಸರು ಹೇಳ್ಕೊಂಡು ಎಲ್ಲ ನೀರಾವರಿ ಮಾಡಿಕೊಂಡು ಎಲ್ಲ ಮೆಡಿ ಸೌತೆ ಅಂಥೇಳಿ ಏನು ಬೆಳೀತಾರೆಲ್ಲ ಬೆಳ್ಕೊಂಡು ಭಾಳ ಆರ್ಥಿಕವಾಗಿ ಎಲ್ಲ ವಿಚಾರದಲ್ಲೂ ಭಾಳ ಚೆನ್ನಾಗಿದ್ದೀರ. ಯುವಕರು ಒಳ್ಳೆ ಎಜುಕೇಷನ್ ಮಾಡಿದ್ದಾರೆ, ಒಳ್ಳೆ ದುಡಿಮೆ ಮಾಡ್ತಿದ್ದಾರೆ ಸರ್. ಯಾರೂ ಪೊಲೀಸ್ ಇಲ್ಲ ಸರ್. ನಿಮ್ಮ ಕೆಲಸಗಳು ಏನಿದ್ರು ಶಾಸಕರು ಮಾಡಿಕೊಡ್ಬೇಕು ಅಂಥೇಳಿ ನಿಮ್ಮ ಪರವಾಗಿ ನಾನು ಅವ್ರಿಗೆ ಕೇಳ್ಕೊತ, ಇದೇನೋ ನಮ್ಮ ರಿಟೈರ್ಡ್ ಮಾಸ್ಟ್ರು ಭಾರಿ ಅರ್ಜಿ ಬರುತ್ತೆ, ಇದು ಓದಕ್ಕೆ ಬರಲ್ಲ, ಇಂಗ್ಲೀಷು ಅಲ್ಲ ಕನ್ನಡನೂ ಅಲ್ಲ, ನನ್ನ ನಮ್ಮ ಶಾಸಕರಿಗೆ ಕೊಡ್ತಾ ನಿಮ್ಮ ಕೆಲಸ ಎಲ್ಲ ಮಾಡಿಕೊಡ್ಬೇಕು ಅಂತ ನಿಮ್ಮ ಪರವಾಗಿ ಮತ್ತೊಮ್ಮೆ ಕೇಳ್ಕೊಡ್ತೀನಿ. ಹಿಂದೂ ಕಡೆ ಕೊಡ್ರಿ ಸರ್. ಅದು ಮುಖ್ಯವಾಗಿ ರೋಡು, ಒಂದು ಹೈಮಾಸ್ಟು, ಇನ್ನೇನು ಒಂದು ಸ್ಟಾರ್ಟಿಂಗ್ ಸಾಹೇಬ್ರು ಇದ್ರಾಗೆ ನೀವೇ ಮಾಡಿದ್ರೆ ಎಲ್ಲ ಜನ ನೀವೇ ಮಾಡಿದ್ರೆ ನೀರು ನಿಲ್ಬೇಕು. ಅದನ್ನು ಮೇಡಮ್
ಸರ್ ಓಂ ಯಜ್ಞೇನ ಯಜ್ಞಮಾಯಾಜಂತು ದೇವಸ್ಥಾನೇ ಧರ್ಮಾಣೆ ಪ್ರಥಮನ್ಯಾಸಂತೆ ಹನಾಕಂ ಯಾತ್ರೆ ಪೂರ್ವೇ ಸಾಧ್ಯ ಸಂತಿ ದೇವಾಃ ಇತಿ ಪುಷ್ಪಾಂಜಲಿ ಸಮರ್ಪಯಾಮಿ. ಜಯಾ ಜಯ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ್. ಹರ ಗುರು ನಮಃ ಪಾರ್ವತೀಪತಿ ಹರ ಹರ ಮಹಾದೇವ್. ಶಿವ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ್. ಹೆಣ್ಮಕ್ಳು ಹಂಗೆ ಕೈ ಇಟ್ಕೊಳ್ರಮ್ಮ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.